ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ನಲ್ಲಿ 2013 ಬಂದಿದ್ದೀವಿ. ಆವಾಗ ನಾನು ಏನೇನು ಮಾಡ್ತೀನೋ ಎಲ್ಲ ಕೆಲಸ ಡೀಟೇಲ್ಗಳು, ಪ್ರಾಬ್ಲಮ್ಗಳು ಎಲ್ಲ ಮೆನ್ಷನ್ ಮಾಡ್ತಾಯಿದ್ದೀವಿ. ನನ್ನ ವೀಡಿಯೋ ಒಂದು 2 hours ನೋಡಿದರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇದು ಒಂದು ಹೊಸ ಪ್ರಾಬ್ಲಮ್. நீங்கள் ரெடி பண்ணீங்க? ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಏನಾಗಿದೆ ಇದು? ನಾರ್ಮಲ್ ಆಗಿ ಇದು ಬಂದು ಏರಿಯಾ ಬೈರಿತಿ ಅದರಲ್ಲಿ ಅವರು ಬೋರ್ವೆಲ್ ಮಾಡಿದ್ದಾರೆ. ವಾಟರ್ ಪ್ಯಾಂಟ್ ಚೆಕ್ ಮಾಡಿಬಿಟ್ಟು ಮಾಡಿದ್ದಾರೆ. ಬೆಳಗ್ಗೆ ಶುರು ಮಾಡಿದರು, ನೈಟ್ ಮಾತ್ರ ಸ್ವಲ್ಪ ಡ್ರಿಲ್ ಮಾಡಿದರು. 100 feet ಕೇಸಿಂಗ್ ಬಂದಿದೆ. ತಿರ್ಗಾ ಸೆಕೆಂಡ್ ಡೇ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಏನು ಸ್ಟೋರೇಜ್ ನೀರು ಬಂದಿಲ್ಲ. 900 feet ಏನೋ ಮಾಡಿರ್ಬೋದು ಅಂತ ಕಾಣಿಸ್ತೆ. ನೆಕ್ಸ್ಟ್ ದಿವಸ ತಿರ್ಗಿ ಇನ್ನೂ ಡ್ರಿಲ್ ಮಾಡಿದ್ದಾರೆ. ಏನೋ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಗಾಡಿಯವ್ರು ಬಂದು ಒಂದು ಅರ್ಧ ಇಂಚು ನೀರು ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರಂತ. ನೀರು ಬಂದಿಲ್ಲ. 1200 feet ರಾಡ್ ಇತ್ತು ಅವ್ರ ಹತ್ರ, ಗಾಡಿಯವ್ರ ಹತ್ರ ರಾಡ್ ಇಲ್ಲ. ಇನ್ನೂ ರಾಡ್ ತೊಗೊಂಡು ಬಂದ್ಬಿಟ್ಟು 1400 feet ಡ್ರಿಲ್ ಮಾಡಿದರು. ಅವರು ಡ್ರಿಲ್ ಮಾಡಿದ ಮೇಲೆ ಅವರು ಹೋಗ್ಬಿಟ್ರು, ಫ್ಲಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ರು. ನೆಕ್ಸ್ಟು ಒಂದು ವಾರ ಬಿಟ್ಟು ಅವರು ಸ್ಕ್ಯಾನಿಂಗ್ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದರೆ ಯಾವುದೋ ಒಂದು ಫೀಟ್ 870 ಅಂತ ಇಟ್ಕೊಳ್ಳಿ. 870 feetನಲ್ಲಿ ಬೋರು ಕ್ಲೋಸ್ ಆಗಿದೆ. ಯಾವುದೋ ಒಂದು ಅಡ್ಡ ಬಂದಿದೆ. ಒಂದು 10 ನೀರಿದೆ ಅಷ್ಟೇ. ಸರಿ ಅಂತ ಇನ್ನೂ ಒಂದು ವಾರ ಬಿಟ್ಟು ತಿರುಗಿ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿದ್ದಾರೆ. ಏನೋ ಚೇಂಜಸ್ ಆಗತ್ತಂತ. அந்த மாதிரி போடணும்னு நினச்சிங்கன்னா நீங்கள் சிங்கிள் போடலாம், எவ்வளோ பெருசுனாலும் போடலாம். ನೆಕ್ಸ್ಟ್ ಬಂದು ಅದೇ ಜಾಗನಲ್ಲೇ ಬೋರ್ ಕ್ಲೋಸ್ ಆಗಿದೆ. ಬೋಲ್ಡರ್ಸ್ ಬಂದ್ಬಿಟ್ಟು ನೆಕ್ಸ್ಟು ವಾಟರ್ ಲೆವೆಲು ಒಂದು 60 feet ರೈಸ್ ಆಗಿದೆ ಅಷ್ಟೇ. ಇದು ಬಂದ ಮೇಲೆ ನನಗೆ ಕರೆದಿರು. ನಾನು ಹೋಗ್ಬಿಟ್ಟು ನೋಡಿದ್ವಿ ನೀರು ಐತೆ ಅಂತ. ನನ್ನ ಲೆಕ್ಕ ಪ್ರಕಾರ 1.5 ಇಂಚು ನೀರು ಐತೆ. ಆಮೇಲೆ ಸ್ಕ್ಯಾನಿಂಗಲ್ಲಿ ನೋಡಿದರೆ ಒಂದು ಅರ್ಧ ಇಂಚು ನೀರು ಸ್ಪೀಡಾಗಿ ಬರ್ತಾಯಿದೆ. ಕಸ್ಟಮರ್ ನಾನೇನು ಹೇಳಿದ್ವಿ ಸರ್, ಎಷ್ಟೋ ಜಾಗ ನಾನೇನೋ ಮಾಡಿದ್ದೀವಿ, ದೇವರು ಮಿರಾಕಲ್ ಮಾಡಿದರೆ ಸರ್ ಪ್ರೇ ಮಾಡಿಬಿಟ್ಟು ನಿಮ್ಮ ಕೆಲಸಗಳು ಮಾಡಿ ಎಲ್ಲ ಸಕ್ಸಸ್ಸಿಂಗ್ ಆಗುತ್ತೆ ಅಂತ ಹೇಳಿದ್ದೀವಿ. ಅವರು ನನ್ನ ಐಡಿಯಾ ಪ್ರಕಾರ 1 ಟ್ಯಾಂಕ್ ನೀರು ಬಿಟ್ಟಿದ್ದಾರೆ. ನಾನು 2 ಟ್ಯಾಂಕ್ ನೀರು ಬಿಡೋಕ್ಕೆ ಹೇಳಿದ್ರು. 1 ಟ್ಯಾಂಕ್ ನೀರು ಬಿಟ್ಟಿದ್ದಾರೆ, ಅದು ಓವರ್ಫ್ಲೋ ಆಗಿಲ್ಲ ಬೋರು. ಆಮೇಲೆ ಇನ್ನೊಂದು ಟ್ಯಾಂಕ್ ಬರೋಕ್ಕೆ 1 hour ಆಯಿತು. ಇನ್ನೊಂದು ಟ್ಯಾಂಕ್ ಬಿಟ್ಟಿದ್ದಾರೆ, ಓವರ್ಫ್ಲೋ ಆಗಿಲ್ಲ. ಸರಿ ಅಂತ ಸೆಕೆಂಡ್ ಟೈಮು, ಅದು 1 ವಾರ ಆದಮೇಲೆ ಸೆಕೆಂಡ್ ಟೈಮ್ ಸ್ಕ್ಯಾನಿಂಗ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಾಗಿ ಇವ್ರದ್ದು ಸೆಕೆಂಡ್ ಟೈಮು. ಟೋಟಲಾಗಿ ನೋಡಿದ್ರೆ ಇದು ಥರ್ಡ್ ಟೈಮ್ ಕರೆಕ್ಟಾ? ಈ ಥರ್ಡ್ ಟೈಮ್ ಮಾಡಿದ್ದು ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀವಿ ಯಾವ ರೀತಿ ಮಾಡ್ತಾರಂತ. ಥರ್ಡ್ ಟೈಮ್ ಮಾಡಿದರೆ ನಾವು 2 ಟ್ಯಾಂಕ್ ನೀರು ಹಾಕಿದ್ರಲ್ಲ, ಅದಕ್ಕೋಸ್ಕರ ಬೋರ್ ಏನು ಹಾಳಾಗಿಲ್ಲ, ಅದೇ ಕಂಡೀಷನಲ್ಲಿ ಐತೆ. ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿಲ್ಲ. ಆಮೇಲೆ ಅದು ಒಂದು ಅರ್ಧ ಇಂಚು ನೀರು ಬರುವುದು ಅದು ಬರ್ತಾಯಿದೆ, ಅದನ್ನು ಏನಾಗಿಲ್ಲ. ಕೆಲವು ಟೈಮ್ ಈ ಥರ ನೀರುಗಳು ಹಾಕಿದ್ರೆ ಬರೋ ನೀರು ಸ್ಟಾಪ್ ಆಗಿಬಿಡೋದು, ಹೊಸ ನೀರು ಬರುತ್ತೆ, ಆ ಥರ ಎಲ್ಲ ಆಗುತ್ತೆ. ಇದಕ್ಕೆ ಈ ಥರ ಎಲ್ಲ ಆಗಿಲ್ಲ, ಅದೇ ಥರನೇ ಇದೆ. ಈಗ 2 ಟ್ರ್ಯಾಕ್ಟರ್ ಬಿಡೋಣ ಅಂತ ಒಂದು ಐಡಿಯಾ ಅಟ್ ಅ ಟೈಮು. ಆವಾಗ ಓವರ್ಫ್ಲೋ ಆಗಿಬಿಡುತ್ತಾ ನೋಡೋಣ ಅಂತ. ಸರಿ ಅಂತ ನಾರ್ಮಲಾಗಿ ನಾವು ಒಂದು 1 ಲೀಟ್ರ್ ಬಾಟಲ್ ತೊಗೊಂಡ್ಬಿಟ್ಟು ನೀರು ಕುಡಿದ್ರೆ ಕುಡಿಯೋಕ್ಕಾಗತ್ತೆ, ಆಯಿತಾ? ಅದೇ ಒಂದು ಸೊಂಬು ನೀರು ತೊಗೊಂಡ್ಬಿಟ್ಟು ಬುಳ್ಕಂತ ಒಂದೇ ಸಲ ಉಲ್ಟಾ ಮಾಡಿದರೆ ನಾವು ಕುಡಿಯೋಕ್ಕಾಗಲ್ಲ, ವಾಮಿಟಿಂಗ್ ಆಗುತ್ತೆ. ಅದೇ ಪ್ರಾಸೆಸ್ಸೇ ಇಲ್ಲಿಗೆ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನು ಮಾಡಿರೋ ಎಲ್ಲ ಜಾಗನಲ್ಲಿ ಓವರ್ಫ್ಲೋ ಆಗಿದೆ, ಕೆಲವು ಜಾಗನಲ್ಲಿ ಆಗಲ್ಲ. ಇದು ಏನಾಗೋದು ಅಂತ ನೋಡೋಣ. ಈಗ ಸ್ಟೇಟಸ್ ಬಂದು 100 feet ಕೇಸಿಂಗ್ ಕೆಳಗಡೆ ಒಂದು ಗ್ಯಾಪ್ ಬರ್ತಾಯಿದೆ. ಆಮೇಲೆ 2-3 ಎಂಟಿ ಗ್ಯಾಪ್ಗಳು ಬಂದಿದೆ, ಡ್ರೈ ಗ್ಯಾಪ್ಗಳು. ಆಮೇಲೆ ಒಂದು ಜಾಗದಲ್ಲಿ ನೀರು ಫುಲ್ ಫೋರ್ಸ್ ಆಗಿ ಅರ್ಧ ಇಂಚು.
ಆಮೇಲೆ ವಾಟರ್ ಲೆವೆಲು 100 ಫೀಟ್ ಲಾಸ್ಟ್ ಟೈಮ್ ಏನು ಮಾಡಿದ್ರೆ ಅದೇ ವಾಟರ್ ಲೆವೆಲ್ ಐತೆ, ಅದೇ ಥರನೇ ಮುಚ್ಕೊಂಡಿದ್ದೆ ಬೋರು. ಡೆಪ್ತ್ ಏನು ಕಡಿಮೆ ಆಗಿಲ್ಲ. ನೀರು ಹಾಕ್ತೀವಲ್ಲ ಅನ್ನೊಂದು ಆ ಫೋರ್ಸ್ನಲ್ಲಿ ಏನೋ ಚಿಕ್ಕ ಕೆಳಗಡೆ ಕೆಳಗಡೆ ಹೋಗ್ಬಿಡೋ ಚಾನ್ಸಸ್ ಐತೆ, ಅದನ್ನು ಆಗಿಲ್ಲ. ಸರಿ ಅಂತ ಈ ಟೈಮ್ ನೀರು ಬಿಡೋಣ ಇಲ್ಲ ಅಂತ ಡೌಟ್ ಬಂತು, ಇದು ಹೊಂಡ ಸರ್, ಏನು ಮಾಡೋಣ ಅಂತ. ಸರಿ ದೇವ್ರ 2 ಶೀಟ್ ಹಾಕ್ಬಿಟ್ಟು ನೀರು ಹಾಕೋಣ ಅಂತ ನೋಡ್ಬಿಟ್ಟು ನೀರು ಹಾಕ್ರಿ ಇಂದ ಬಂತು. ಸರಿ ಹಾಕ್ಬಿಟ್ಟು ನೋಡೋಣ ಅಂತ ಹಾಕಿದ್ವಿ. ನೀರು ಹಾಕ್ಮೇಲೂ ಒಂದು ಚೂರು ನೀರು ಮೇಲೆ ಕಡೆ ಬಂದಿಲ್ಲ. ನೀರು ಬರ್ತಾ ನೀರು 2 ಟ್ಯಾಂಕ್ ನೀರು ಖಾಲಿ ಮಾಡಿ ಮೇಲೇನೂ ಸರಿ ಒಂದು ಕೆಲ್ಲು ಹಾಕ್ಬಿಟ್ಟು ನೋಡಿದ್ರೆ ಬುಳುಕ್ ಅಂತ ಸೌಂಡ್ ಬಂದಿಲ್ಲ. ನೀರು ಬರ್ತಾ ಇದಮ್ಮ. ನಾವು ಬಂದು ನೀರು ಹಾಕೋ ಮುಂಚೆ ಒಂದು ಸೋಪ್ ಪೌಡ್ರ್ ಹಾಕಿದ್ವಿ, ಓವರ್ಫ್ಲೋ ಬಂದರೆ ನೀರು ಆಚೆ ಕಡೆ ಬಂದುಬಿಡುತ್ತಂತ. ಅದನ್ನು ಬಂದಿಲ್ಲ. ಸರಿ, ಈಗ ಏನು ಮಾಡಬೇಕು, ಏನಾಗಿದೆ? 400 ಫೀಟ್. ಈಗ ನಾವು ನೀರು ಹಾಕಿದ್ವಿಲ್ಲ, ಫಸ್ಟು ನೀರು ಫುಲ್ಲು ಓವರ್ಫ್ಲೋ ಆಗಿದ್ರೆ ಸ್ವಲ್ಪ ಡೌನ್ ಆಗೋಗ್ಬಿಟ್ಟು ಹೋಗುತ್ತೆ, ನೀರು ಕಡಿಮೆ ಆಗ್ಬಿಟ್ಟು ಹೋಗುತ್ತೆ, ಸ್ವಲ್ಪ ಡೌನ್ ಆಗಿಬಿಟ್ಟು ಹೋಗುತ್ತೆ, ಆ ಸೋರ್ಸ್ ಹೋಗ್ಬಿಟ್ಟು ನಿಲ್ಲಿಸ್ಬಿಡುತ್ತೆ. 2-3 ಡ್ರೈ ಗ್ಯಾಪ್ಗಳಿಗೆ ಐತೆ, ಅದು ಅದರಲ್ಲಿ ಹೋಗಿದೆ ಇಲ್ಲ ಅಂತ ಗೊತ್ತಿಲ್ಲ. ಈಗ 200 ಒಂದು ಡ್ರೈ ಗ್ಯಾಪು, 300 ಒಂದು ಡ್ರೈ ಗ್ಯಾಪ್, 400 ಡ್ರೈ ಗ್ಯಾಪ್ ಐತೆ. ಬಟ್ ವಾಟರ್ ಲೆವೆಲ್ ಈಗ ಇರುವುದು ಅದೇ 800 ಫೀಟಿಗೆ ವಾಟರ್ ಲೆವೆಲ್. ಏನು ಡ್ರೈ ಏರಿಯಾ ಇಲ್ಲ ಅಂತ ಕಾಣಿಸ್ತದೆ ಈ ಏರಿಯಾ. ಹಂಗಂದ್ರೆ ನೀರು ಏನಾಗಿದೆ, 800 ಕೆಳಗಡೆನೇ ಒಂದು ಸೋರ್ಸ್ ಲೂಸ್ ಗ್ಯಾಪ್ ಐತೆ, ಅಲ್ಲಿಂದ ನೀರು ಹೋಗ್ತಾ ಇದೆ. ಅಲ್ಲಿ ಹೋಗ್ತಾ ಇಲ್ಲ ಅಂದರೆ ಮೇಲೆ ನಿಲ್ಲಿಸ್ಕೊಳುತ್ತೆ. அவங்க என்ன பண்ணாங்க ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ವಾಟರ್ ಲೆವೆಲ್ 800 ಫೀಟು, ಎಲ್ಲಿ ಬೋರ್ ಕ್ಲೋಸ್ ಆಗಿದೆ ಆಗಿದೆಯಲ್ಲ ಅದು ಕೆಳಗಡೆನೂ ಹೋಲ್ ಐತೆ. ಆ ಹೋಲ್ನಲ್ಲಿ ಹೋಗಿಲ್ಲ ಅಂದರೆ, ಎಂಟಿ ಗ್ಯಾಪ್ನಲ್ಲಿ ಹೋಗ್ತಾ ಇದ್ರೆ ಅಂದರೆ ವಾಟರ್ ಲೆವೆಲ್ ಎಲ್ಲಿ ಬರಬೇಕು, ಎಂಟಿ ಗ್ಯಾಪ್ ಎಲ್ಲಿ ಫಿನಿಶ್ ಆಗುತ್ತೋ 300-400 ಫಿನಿಶ್ ಆಗೋದಲ್ಲ ಅಲ್ಲಿ ಬಂದು ನಿಲ್ಲಿಸ್ಕೊಳ್ಬೇಕು. ನಾವು ಕೆಲ್ಲಾಗಿದ್ರೆ ಬ್ಲುಕ್ ಅಂತ ಸೌಂಡ್ ಬರುತ್ತೆ. ಇದರಲ್ಲಿ ಬರಲಿಲ್ಲ, ಎಲ್ಲೋ ಕಲರ್ ಎಲ್ಲ ತಣ್ಣಿ ವரும். ಮಡ್ಡು ದೊಡ್ಡ ಪೀಸ್ ಪಾರಿಗಿನ ಕ್ಯಾಪ್ ಸೌಂಡ್ ಬಂದಿಲ್ಲ. ಈಗ ಏನು ನೆಕ್ಸ್ಟ್ ಪ್ರಾಸೆಸ್ ತಣ್ಣಿ ವரும். ಯಾವ ಗಾಡಿ ಡ್ರಿಲ್ ಮಾಡಿದ್ರು ಆ ಗಾಡಿಯವರೇ ಬಂದರೆ ಅವರು ರಾಡ್ ಕ್ಲೀನಿಂಗ್ ಮಾಡ್ತಾರೆ, ಮಾಡಿಬಿಟ್ಟು ಡಿಸೈಡ್ ಮಾಡ್ತಾರೆ ಏನಾಗತ್ತೆ ಅಂತ. ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಈ ಸೊಲ್ಯೂಷನ್ಗೆ ಫಿಲ್ಟ್ರ್ ಪೈಪು ಹಾಕ್ಬೇಕು. ಯಾವ ಕಾರಣಕ್ಕೆ, ಈಗ 800 ಅಂದ 600 1400 ಮಾತ್ರ ಗ್ಯಾಪ್, 600 ಫೀಟು ನಿಮಗೆ ಯೂಸ್ ಆಗುತ್ತೆ. ಅಷ್ಟು ದೂರಕ್ಕೆ ಸ್ಟೋರೇಜ್ ಇದೆ ಅಂತ ಗಾಡಿಯವರು ಬಂದರೆ ನಿಮಗೆ ಕನ್ಸೆಷನ್ ಮಾಡೋಂಗೆ ಬರ್ತಾ ಇದೆ. ಬೇರೆ ಗಾಡಿಯವರು ಬಂದರೆ ಈಗ ರೇಟ್ ಚಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಎಲ್ಲ ಡಬಲ್ ಚಾರ್ಜಸ್ ಆಗುತ್ತೆ. ಅದು ಇರಲಿ, ಬೇರೆಯವ್ರು ಬಂದರೆ 6 ಮೀಟ್ರು ಡಿಫ್ರೆಂಟ್ 630 ಫೀಟ್ ಬರುತ್ತೆ. ಅಲ್ಲೇ ಒಬ್ರು ಬಂದರೆ ಕಡಿಮೆ ಇರುತ್ತೆ. ಸರಿ, ಯಾರೋ ಒಬ್ಬರು ಮಾಡ್ತಾರೆ. ಒಂದು ಎಕ್ಸಾಂಪಲ್ಗೆ ನಾವೇ ಮಾಡಿದ್ವಿ ಇಟ್ಕೊಳ್ಳಿ. ಎಷ್ಟಮ್ಮ? ಈಗ ಆ ರಾಡುಗಳು ಎಲ್ಲನೂ ಸರಿ 214 ಮೀಟರ್ ಫ್ರೀಯಾಗಿ ಹೋಗ್ಬಿಟ್ರೆ, ಸೋರ್ಸಾ ಏನು ಫ್ರೀಯಾಗಿ ಹೋಗ್ಬಿಟ್ರೆ ಏನು ತೊಂದರೆ ಇಲ್ಲ ಅಂತ ಲೆಕ್ಕ. ಈ ವಿಡಿಯೋ 2-3 ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅದು ಫ್ರೀಯಾಗಿ ಹೋಗ್ಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಲೆಕ್ಕ. ಅರ್ಥ ಆಯ್ತಾ? ನೆಕ್ಸ್ಟು ಎಲ್ಲಿ ಸ್ಟ್ರಕ್ ಆಗುತ್ತೋ ಅದೇ ಜಾಗನಲ್ಲಿ ಗಾಡಿ ರಿವರ್ಸ್ ವಾಟರ್ ಲೆವೆಲ್ ಬಂದಿದೆ, ತಿರ್ಗಿ ಟೆಸ್ಟ್ ಮಾಡಬೇಕು. ಎಷ್ಟು ಫೀಟಿಂದ ನೋಡ್ತಾ ಇದ್ದಾರೆ. 870 ಪ್ರಾಬ್ಲಮ್ ಬಂದು ನೋಟ್ ಮಾಡ್ಕೊಳ್ಬೇಕು. 830 ಅಡಿ ಗಾಡಿ ಮೇಲೆ ತೂಕಿ 850ಗೆ ಬಂದ್ಬಿಟ್ಟು ತಿರ್ಗಿ 870 ಫ್ರೀಯಾಗಿ ಹೋಗೋದಂತ ಚೆಕ್ ಮಾಡಬೇಕು. ಫ್ರೀ ಬರತ್ತೆ ಅಂತ ಬಂದ ಮೇಲೆ ಫಿಲ್ಟರ್ ಪೈಪ್ ಹಾಕ್ಬೇಕು ನೋಡಿ. ನಾವು ಬಂದು 99% ಫಿಲ್ಟರ್ ಪೈಪ್ ಅವಾಯ್ಡ್ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿ ಈ ಪ್ರಾಸೆಸ್ಗೆ ಆಗ್ಬೇಕಂದ್ರೆ ಸಿಟಿಸ್ ಐತೆ. ಯಾಕಂದರೆ ಡಿಫ್ರೆನ್ಸ್ ಇಲ್ಲ. ಈ ಎಂಡು ಎಷ್ಟಿಂದ ನೋಡೋಣ. ಗ್ಯಾಪು ವಾಟರ್ ಲೆವೆಲ್ ಬಂದು 300-400 ಬಂದುಬಿಟ್ರೆ ಫಿಲ್ಟರ್ ಪೈಪ್ ಆಗೋಣ ಸಿಟೀಸ್ ಬೇಡ.
ಹಂಗೇನೆ ಬಂದು ಟೆಸ್ಟ್ ಮೋಟ್ರ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. 69 ಫೀಟ್ ಇದಕ್ಕೆ ಟೆಸ್ಟ್ ಮೋಟ್ರ್ ಹಾಕೋ ಚಾನ್ಸಸ್ ಇಲ್ಲ. ಬರೀ 60 ಫೀಟ್ ಗ್ಯಾಪ್ ಬಂದಿದೆ. 60 ಫೀಟ್ ಹಾಕಿದರೆ ಆ ಪಂಪ್ ಪಿಕಪ್ ಮಾಡೋಕ್ಕೆ ಆ ಇದರಲ್ಲಿ ಸಾಕಾಗಲ್ಲ ನೀರು. ಆ ಬ್ಲಾಕ್ ಓಸ್ ಬರುತ್ತಲ್ಲ ಅದರಲ್ಲಿ ನೀರು ಬರೋಕ್ಕೆ ಕೇಳಿ. ಸೊ ಏನು ಮಾಡಬೇಕು, 66 ಮೀಟ್ರ್ ಒಳ್ಳೆ KG ಫಿಲ್ಟರ್ ಪೈಪ್ ಹಾಕಿದ್ರೆ ತುಂಬ ಒಳ್ಳೆಯದು. ಅದು ಹಾಕ್ಬಿಟ್ರೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಬರ್ಬೋದು. ಅದೇ ಥರ ಸ್ಟೋನ್ ಸ್ಟಕ್ ಆಗಿದ್ರೆ ನಾವು ಮೋಟ್ರು ಆಚೆ ಕಡೆ ತೊಗೊಳಕ್ಕಾಗಲ್ಲ. ಆವಾಗ ಏನು ಮಾಡಬೇಕು, ಆ ಬ್ಲಾಕ್ ಪೈಪ್ ಕಟ್ ಮಾಡಿಬಿಟ್ಟು ಮೋಟ್ರ್ ಒಳಗಡೆ ಇರುತ್ತೆ, ಬೇರೆ ಮೋಟ್ರ್ ಹಾಕ್ಕೊಬೇಕು. ಫಿಲ್ಟರ್ ಪೈಪ್ ಹಾಕಿದ್ರೆ ತೊಂದರೆನೇ. ಈಗ ಸದ್ಯಕ್ಕೆ ಪ್ರಾಬ್ಲಮ್ಗೆ ಹಾಕಬೇಕು, ಗೊತ್ತಾಗುತ್ತಾ? ಹಾಕೋದೇ ಬೇಡ ಅಂತ ಆಪ್ರೇಷನ್ ಮಾಡಿ ಬ್ಲಾಕ್ ಇದೆ. ಅದೇ ಥರ ಫ್ಲಶಿಂಗ್ ಆದಮೇಲೆ 1400 ಫೀಟಿಗೆ ಹೋಗ್ಬಿಟ್ಟಿದೆ. ರಾಡ್ ಹೋಗಿ ಫ್ಲಶ್ ಮಾಡಿದ್ರೆ ನೀರು ಆಚೆ ಕಡೆ ಬರಬೇಕು. இப்போ கேப் வந்து இல்லை 860 அடிப்பட்டது வந்து 860 அடி இல்ல கேப் மேல கேப் இருக்கு வந்து எப்படி 100 அடிக்கு மேல 40000 நீர் அதான் இது ஞாபகம் சொல்லி நான் சொல்றேன். அதே ತರ ಫ್ಲಶ್ ಮಾಡಿದ್ರೆ ಸರ್ ಅದೇ ತರ இன்னொரு ಅದಕ್ಕೆ ஒரு 100 அடினா தண்ணி இங்க ಹೋಗುತ್ತೆ. 800 ಕೆಳಗಡೆ ಐತಲ್ಲ ಅಲ್ಲೇ ನಿಮಗೆ ಹೋಗ್ಬೋದು சார். 1 லிட்டர் பாட்டிலுக்கு ஞாபகம் வச்சுக்கோங்க. 1 லிட்டர் பாட்டிலுக்கு கையில் வச்சுங்க, குடிக்கணும். நீங்கள் குடிக்கலாம், ತುಂಬ ಕಷ್ಟ இது. அதே 1 லிட்டர் பாட்டில் தண்ணி ஒரு சொம்பில் வச்சுங்க. அது சொம்பு தண்ணி புடுக்குன்னு வாயில் பண்ணுங்க. நீர் ಬಂತು ஃபுல் தண்ணி போகாது, மூக்கில் காதுலலாம் போகும். அப்போ என்ன பண்ணுவீங்க, வாமிட்டிங் பண்ண ஆரம்பிப்பீங்க. அந்த வாமிட்டிங் பண்ண வைக்கும். இதுதான் லாஜி. நீர் ಬರುತ್ತೆ ಇಲ್ಲ ವಿಷಯ. தண்ணி மெலிசாக வர்றதுக்கும் ஸ்பீடாக வர்றதுக்கும் உங்களுக்கு டிஃப்ரெண்ட் ಬರುತ್ತೆ ಅಂತ ಕೈ அந்த ஹோலில் போனாலும் அந்த ஹோல் பிளாக் ஆக சான்ஸ் இருக்குது, ரிட்டர்ன் வர சான்ஸ் இருக்குது. சரி, அந்த சந்தில் போச்சு, அந்த சந்தில் தண்ணி வரணுமா இல்லை திரும்பಿ ವಾಪಸ್ಸು? ನೀರು ಬಂತು, 2 ಸಲ ನೀರು ಬಂತು, ಚಿಕ್ಕದಾಗಿ ಮೇಲೆ ತೆಗಿಬಿಟ್ಟಿದ್ದೀವಿ. ಈಗ ಫಿಲ್ಟರ್ ಪೈಪ್ ಹಾಕ್ತಾ ಇದ್ದೀವಿ. 2 ಪೈಪ್ ಹೋಗ್ಬೇಕಲ್ಲ, ಚಿಕ್ಕದಾಗಿ ಫಿಲ್ಟರ್ ಪೈಪ್ ಹಾಕಿದ್ರೆ ಲಕ್ಕಿದ್ರೆ ಪೂರ್ತಿ ಹೋಗ್ಬೋದು. ಬೈ ಚಾನ್ಸ್ ಲಕ್ ಇಲ್ಲ, ದೇವರ ಆಶೀರ್ವಾದ ಇಲ್ಲ ಅಂದರೆ ಅದೇ ಜಾಗನಲ್ಲಿ ನಿಲ್ಲಿಸ್ಕೊಳುತ್ತೆ, ಏನು ಮಾಡೋಂಗಿಲ್ಲ. 860 MD ಬಂದಿದೆಲ್ಲ, 860ನಲ್ಲಿ ಸ್ಟಾಪ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಅವಾಗ ಅಷ್ಟೇ, ಅದು ಕೆಳಗಡೆ ಹೋಗಲ್ಲ. ಆ ಥರ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ತುಂಬ ರಿಸ್ಕ್ ಜಾಬು. ಆನ್ ಮಾಡಿ ಭೂಮಿ ಒಳಗಡೆ ಇರುವುದು ಯಾರು ಹೇಳಂಗಿಲ್ಲ. எவ்வளோ நேரம் ஆகுதுன்னு பார்க்கலாம். ಈ ವಿಡಿಯೋ ಯಾರು ಸರಿ 2-3 ಸಲ ನೋಡಿದರೆ ವಿಷಯ ಗೊತ್ತಾಗುತ್ತೆ. ಇದೆ ಗಾಡಿ ಬಂದರೆ 6 ವೀಲೇ ಬರಬೇಕು. 6 ವೀಲ್ ಬಂದು ಡಿಮ್ಯಾಂಡ್. 10 ವೀಲ್ ಇದ್ದರೆ ಆಗುತ್ತೆ. ಅದೇ ರೋಬೋ ಗಾಡಿ ಮಾಡ್ಬೋದು, ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಮಾಡ್ಬೋದು. ರೋಬೋ ಗಾಡಿ ಬರ್ಬೋದು, ಏನು ತೊಂದರೆ ಇಲ್ಲ. ಸರಿನಾ? ನಾರ್ಮಲಾಗಿ ರೀವೋಕ್ ಕಳಿಸಿದ್ರೆ ಬೋರ್ಡ್ ಗಾಡಿ ಅವರು ಬರೋಲ್ಲ, ಅದರಲ್ಲಿ ಲಾಭ ಆಗಿಲ್ಲ. ಅವ್ರಿಗೆ ಡ್ರಿಲ್ ಮಾಡಿ ಕೇಸಿಂಗ್ ಮಾಡಿ ಡ್ರಿಲ್ ಮಾಡಿದ್ರೆ ಅವ್ರಿಗೆ ಲಾಭ ಆಗಿರುತ್ತೆ. அதுக்கு ஒன்றாவது ತುಂಬ ಸಿಚುವೇಶನ್. ಸ್ಟೋನು ಡ್ರಿಲ್ ಮಾಡೋ ಟೈಮ್ನಲ್ಲಿ ಸೈಡ್ನಲ್ಲಿ ಹೋಗ್ಬಿಡುತ್ತೆ. ರಾಡ್ ತೆಗಿದ್ರೆ இந்த ஃபோர்ஸுக்கு சில இடத்துல அவங்களுக்கு ஹைಟ್ ಸ್ಟೋನ್ ಅಂತ ಕೆಲವು ಜಾಗ ಆ ಥರನೂ ಬರುತ್ತೆ. ಎಷ್ಟೋ ಪ್ರಾಬ್ಲಮ್ಗಳು ಈಗ ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾವ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಸಾಲ್ವ್ ಆಗೋಮೇಲೆ ವಿಷಯ ಗೊತ್ತಾಗುತ್ತೆ. ರಾಡ್ ಬಂದು ರಾಡ್ ಕ್ಲೀನ್ ಮಾಡಿ ಪೈಪ್ ಹಾಕಿಬಿಟ್ಟು ಮೋಟ್ರ್ ಹಾಕಿ ನೀರು ಔಟ್ಪುಟ್ ಬಂದ್ರೆ ಆಗುತ್ತೆ. ಬಟ್ ಬೋರ್ನಲ್ಲಿ ಸ್ವಲ್ಪ ನೀರು ಐತೆ, ಅದು ಮಾತ್ರ ಕನ್ಫರ್ಮ್. ಯಾಕಂದರೆ ನೀರು ಈಗ ಸದ್ಯ ಬರ್ತಾ ಇದೆ. ಆ ಖಾಲಿ ಗ್ಯಾಪೆಲ್ಲ ಮಳೆ ಬಂದರೆ ಖಂಡಿತ ಪಿಕಪ್ ಆಗುತ್ತೆ. ಸಫಿಷಿಯೆಂಟ್ ವಾಟರ್ ಸಿಗ್ಬೋದು. ಯಾಕಂದರೆ ಮಳೆ ಚೆನ್ನಾಗಿ ಬರಬೇಕು. ಕನ್ಸೆಷನ್ಗೆ ಗ್ಯಾರಂಟಿ ಹೇಳೋಂಗಿಲ್ಲ, ಮನೆಗೆ ಹಾಕ್ಬೋದು. ಇದು ಎಲ್ಲಿ ಕೆಳಗಡೆ ಗ್ಯಾಪ್ ಫುಲ್ಲು ಪೂರ್ತಿ ಕ್ಲೋಸ್ ಆಗಿದೆನಾ ಇಲ್ಲ ಒಂದಡಿ 2-3 ಅಡಿ ಕ್ಲೋಸ್ ಆಗಿದೆ ನನಗೆ ಗೊತ್ತಿಲ್ಲ. ಪೂರ್ತಿ ಕ್ಲೋಸ್ ಆಗೋ ಚಾನ್ಸಸ್ ಇಲ್ಲ. ಆ ಥರ ಪೂರ್ತಿ ಕ್ಲೋಸಸ್ ಆಗಿದರೆ ಗಾಡಿ ಡ್ರಿಲ್ಲೇ ಮಾಡಬೇಕು. ಡ್ರಿಲ್ ಮಾಡಿದರೆ ಅವ್ರು ಏನು ಬಿಟ್ಟು ಡ್ರಿಲ್ ಮಾಡ್ತಾರೋ ಅವ್ರು ಬಿಟ್ಟು ಸಿಕ್ಕಾಕೊಂಡ್ಬಿಡುತ್ತೆ.
ಇದರಲ್ಲಿ ಜನ್ರಲಾಗಿ ನಾನು ಹೇಳ್ತಾ ಇದ್ದೀನಿ, ಸರಿನಾ? ಆ ಥರ ಇದ್ದರೆ ಅವರು ಡ್ರಿಲ್ ಮಾಡಲ್ಲ, ಸ್ಟಕ್ ಆಗೋದು ಸರ್ ಮೇಲೆ ತೆಗಿಬಿಡ್ತಾರೆ. ಈ ಥರ ಎಲ್ಲ ಕಾರಣಗಳು, ಎಲ್ಲ ವಿಷಯಗಳು ಕೆಲಸ ಮಾಡೋ ಮುಂಚೆನೇ ಯಾರೂ ಹೇಳಲ್ಲ. 100% ಹೇಳ್ತಾ ಇದ್ದೀವಿ. ನಾನು ನಿಮಗೆ ಎಲ್ಲನೂ ಹೇಳ್ತಾ ಇದ್ದೀವಿ, ಪ್ಲಸ್ಸು ಮೈನಸ್ಸು ರೈಟು ರಾಂಗು ಎಲ್ಲನೂ, ಸರಿನಾ? ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಈ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿ, ಇಂಥ ಪ್ರಾಬ್ಲಮ್ ಬಂದಿರೋರಿಗೆ ವಿಷಯ ಗೊತ್ತಾಗತ್ತೆ. ಫಿಲ್ಟರ್ ಬೇಕು ಮಾಮೂಲಾಗಿ ಹಾಕೋದು ಬೇಡ, ಅದು ಹಾಕೋದು ಆ ಟೈಮಿಗೆ ಯೂಸ್ ಆಗುತ್ತೆ, ಆಮೇಲೆ ಅದೂ ಪ್ರಾಬ್ಲಮ್ನೇ. ನಾನೇ ಒಪ್ಕೊಳ್ತಾ ಇದ್ದೀನಿ. ನಾನು 16,000 ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದರಲ್ಲಿ 1-2 ಅಷ್ಟೇ, ಬೇರೆ ಯಾವುದಕ್ಕೂ ಆಗಲ್ಲ. ಇದು ಸಿಚುವೇಶನ್ ಆ ಥರ ಐತೆ. ಒಂದೊಂದು ಸೈಟ್ನಲ್ಲಿ ಒಂದೊಂದು ಪ್ರಾಬ್ಲಮ್ ಬಯಸಕ್ಕಾಗತ್ತೆ, ಅದು ನೋಡಿದರೆ ವಿಷಯ ಗೊತ್ತಾಗತ್ತೆ. ನಮ್ಮ ಹತ್ರ ಬಂದು ಬೋರ್ವೆಲ್ ಪಾಯಿಂಟು ನಾವೇ ಚೆಕ್ ಮಾಡ್ತೀವಿ, ಡ್ರಿಲ್ಲಿಂಗು ನಾವೇ ಮಾಡಿಕೊಡ್ತೀವಿ. ನಮ್ಮ ಹತ್ರ ಎಲ್ಲ ಐಟಮ್ಸ್ ಐತೆ. ಏನೇನೋ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು, ಬರೀ ರಾಡ್ ಕ್ಲೀನಿಂಗ್ ಮಿಷಿನ್ನು ಅಪ್ ಟು 700 ಫೀಟು ಮಾಡ್ಬೋದು ಚಿಕ್ಕ ಗಾಡಿನಲ್ಲಿ. ರೋಬೋನೂ ಹೋಗಲ್ಲ, ದೊಡ್ಡ ಗಾಡಿನೂ ಹೋಗಲ್ಲ, ಹೋಸ್ ಕ್ಲೀನಿಂಗ್ ಕೆಲಸ ಆಗಿಲ್ಲ ಅಂದ್ರೆ ಟ್ರೈಪಾಡ್ ಗಾಡಿ ಐತೆ, ಅದರಲ್ಲಿ ಅಪ್ ಟು 700 ಫೀಟು ಕ್ಲಿಯರ್ ಮಾಡ್ಕೊಬೋದು. ಪ್ಲಸ್ಸು ರೋಬೋ ಡ್ರಿಲ್ಲಿಂಗು ನಮ್ಮ ಹತ್ರ ಐತೆ, 10 ವೀಲರ್ ಐತೆ, 6 ವೀಲರ್ ಐತೆ, ಮಡ್ಡ ಕೆಲ್ಲು ಬೇಡ, ವಾಸ್ತು ನ್ಯೂಮರಾಲಜಿ ಕನ್ಸಲ್ಟಿಂಗ್ ಮಾಡ್ತೀವಿ. A to Z ಸ್ಟಕ್ ಮೋಟ್ರ್ ರಿಮೂವ್ ಮಾಡ್ತೀವಿ. ಬಿಡಿ ಹೊರಗೆ ಬಂದರೆ ಬಿಡಿ. ನಾನು ಬಂದು ಪಾಸ್ ಆಗಿರೋದು ವೀಡಿಯೋ ಹಾಕಿದ್ದೀವಿ, ಫೇಲ್ ಹಾಕಿದ್ರು ವೀಡಿಯೋ ಹಾಕಿದ್ದೀವಿ. ಏನಾಗಿದೆನೋ ಪ್ರಾಕ್ಟಿಕಲಾಗಿ ಲೈವ್ ಏನಾಗಿದೆನೋ ಅಲ್ಲಿ ಇಸ್ಕೊಂಡ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀವಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಓವರ್ಫ್ಲೋ ಆಗಿಲ್ಲ ನೀರು. ಸರಿ, ಎவ்வளோ ನಿಮಿಷ ಆಯ್ತು ತಣ್ಣೀರು ಬರ್ತದೆ. ಈ ವಿಡಿಯೋ 2-3 ಸಲ ನೋಡಿ ಏನು ನಾನು ಹೇಳಿದ್ದೀನಿ ಅರ್ಥ ಆಗುತ್ತೆ. ನನ್ನ ಮೈಂಡಿಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಏನು ಬಂತೋ ಮೇಲೆ ಅದು ಹೇಳ್ಬಿಟ್ಟಿದ್ದೀವಿ. ದಯವಿಟ್ಟು ಫಸ್ಟ್ ಮಣ್ಣು ಸರ್ ಕೇಳಿಲ್ಲ, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಶೇರ್ ಮಾಡಿ. ಆನ್ಲೈನ್ ಪ್ಯಾಂಟ್ನ ಚೆಕ್ ಮಾಡ್ಬೋದು. ಒಂದು ಜಾಗನಲ್ಲಿ ಡ್ರಿಲ್ ಮಾಡ್ತಾಯಿದ್ದೀವಿ, ಫರ್ದರ್ ಡೆಪ್ತ್ ಹೋಗ್ಬೇಕಾ ಬೇಡನ ಅಂತ ಆನ್ಲೈನ್ ಪಾಯಿಂಟ್ ಚೆಕ್ ಮಾಡ್ಬೋದು. ಇಲ್ಲ ಬೇರೆಯವ್ರು ಪಾಯಿಂಟ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ ಚೆಕ್ ಮಾಡಬೇಕು, ಆನ್ಲೈನಲ್ಲೇ ಮಾಡ್ಬೋದು, ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಯಾವುದೋ ಒಂದು ಸೈಟಿಗೆ ಹೋಗ್ತಾಯಿದ್ರೆ ತಗೊಳ್ತಾ ಇದ್ವಿ, ಆ ಸೈಟ್ನಲ್ಲಿ ನೀರು ಐತೆ ಇಲ್ಲ, ರ್ಯಾಂಡಮ್ ಚೆಕ್ಕು, ಅದನ್ನು ಆನ್ಲೈನಲ್ಲಿ ಪಾಯಿಂಟ್ ಚೆಕ್ ಮಾಡ್ಬೋದು. ನಾವು ಅವಶೇಷನ್ ಅಲ್ಲ, ಸಾಟರ್ಡೆ ಸಂಡೇ ಮಾತ್ರ ಔಷೇಷನ್ ಪಾಯಿಂಟ್ ಮಾಡ್ತೀವಿ, ಬೇರೆ ದಿವಸ ಎಲ್ಲ ಲೋಕಲ್ ಪಾಯಿಂಟ್ ಮಾಡ್ತೀವಿ. ನಮ್ಮದು ಟೈಮಿಂಗ್ ಒಂದು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ. ಅದು ಔಷೇಷನ್ ಇದ್ರೂ ಅಷ್ಟೇ, ಲೋಕಲ್ ಇದ್ರೂ ಅಷ್ಟೇ. ನಾವು ನಾರ್ಮಲಾಗಿ ಕಾಲ್ಸು ಅಟೆಂಡ್ ಮಾಡೋದು ಬೆಳಗ್ಗೆ 9ರಿಂದ 10 ಗಂಟೆ, 1 ಅವರ್ ಮಾತ್ರ ಕಾಲ್ಸು ರಿಸೀವ್ ಮಾಡ್ತೀವಿ. ಅದರಲ್ಲಿ 4-5 ಕಾಲ್ಸ್ ಬರುತ್ತಲ್ಲ, ಅದನ್ನೆಲ್ಲ ಒಂದು 2-3 ಸೆಲೆಕ್ಟ್ ಮಾಡ್ತೀವಿ. ಕನ್ಫರ್ಮೇಷನ್ ಸಾಯಂಕಾಲ 5 to 6 ಅಡ್ವಾನ್ಸ್ ಪೇಮೆಂಟ್ ತಗೊಳ್ತೀವಿ. ತಗೊಂಡ್ಬಿಟ್ಟು ತಿರ್ಗಾ ಬೆಳಗ್ಗೆ 6 to 9 ಕೆಲಸ ಶುರು ಮಾಡ್ತೀವಿ. ಸ್ಕ್ಯಾನಿಂಗ್ ಇದ್ದರೂ ಅಷ್ಟೇ, ಸೈಟ್ ಇನ್ಸ್ಪೆಕ್ಷನ್ ಇದ್ದರೂ ಅಷ್ಟೇ, ಡ್ರಿಲ್ಲಿಂಗ್ ಇದ್ದರೂ ಅಷ್ಟೇ, ಸ್ಟಕ್ ಮೋಟ್ರ್ ರಿಮೂವಿಂಗ್ ಇದ್ದರೂ ಅಷ್ಟೇ, ಹೋಸ್ ಕ್ಲೀನಿಂಗ್ ಇದ್ದರೂ ಅಷ್ಟೇ, ಏನಿದ್ರೂ ಸರಿ ಅಷ್ಟೇ. ನಾರ್ಮಲಾಗಿ ಬೋರ್ ನೀರು ಎಲ್ಲಿದೆನೋ ಅಲ್ಲಿಗೆ ವಾಟರ್ ಡಿವೈಡರ್ ಕೊಡ್ತಾರೆ ಪಾಯಿಂಟ್, ಅದು ಒಳ್ಳೆಯದು, ಕರೆಕ್ಟೇ. ಬಟ್ ರೋಬೋ ಬೋರ್ಗಳಿಗೆ ಗಾಡಿ ಎಲ್ಲಿ ಸೆಟ್ ಆಗುತ್ತೋ, ಪ್ಲಸ್ಸು ಬಿಲ್ಡಿಂಗ್ ಯಾವುದು ಸ್ಟ್ರಕ್ಚರು ಟಚ್ ಮಾಡೋಂಗಿಲ್ಲ, ಆ ಥರ ಸೂಟಬಲ್ ಜಾಗನಲ್ಲಿ ವಾಸ್ತುನು ಟ್ಯಾಲಿ ಆಗಬೇಕು. ಆ ಥರ ಸೂಟಬಲ್ ಜಾಗನಲ್ಲಿ ನೀರು ಐತೆ ಇಲ್ಲ ಅಂತ ಪಾಯಿಂಟ್ ಮಾಡ್ತೀವಿ. ಆಯ್ತಮ್ಮ, ಪಾಯಿಂಟ್ ಸಿಕ್ಕಲಿಲ್ಲ ಅಂದ್ರೆ
ನೀರು ಇಲ್ಲ ಪಾಯಿಂಟ್ ಇಲ್ಲ ಅಂತ ಹೇಳ್ಬಿಡ್ತೀವಿ. ಸುಮ್ಮನೆ ಇದೆ ಅಂತ ಸುಳ್ಳು ಮಾತ್ರ ಹೇಳಲ್ಲ, ಮಿಸ್ಗೈಡ್ ಮಾಡಲ್ಲ. பாருங்க தண்ணி அதுக்குள்ளே இறங்கி பண்ணுறோம். ಒಂದು ನಿಮಿಷ ಸೌಂಡ್ ಮಾಡಿಬಿಡಮ್ಮ. ಅದೇ ಥರ ಬೋರ್ ಆಲ್ರೆಡಿ 300-400 ಐತೆ, ಅದು ರೀಡ್ರಿಲ್ ಮಾಡಬೇಕಾ ಮಾಡ್ಬೋದು. ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ, ರೀಡ್ರಿಲ್ ಮಾಡ್ಬೋದು. ಬೋರ್ ಎಲ್ಲ ಬೋರ್ಗಳು ರೀಡ್ರಿಲ್ ಮಾಡೋದು 10 ವರ್ಷ ಮುಂಚೆ ಇರಬೇಕು. ಈಗ ಇವತ್ತಿಂದ 10 ವರ್ಷ ಮುಂಚೆ ಒಳಗಡೆ ಇದ್ದರೆ ನಾವು ಡ್ರಿಲ್ ಮಾಡ್ಬೋದು. ಯಾಕಂತ 10 ವರ್ಷ ಮುಂಚೆ ಇರೋ ಬೋರ್ಗಳು 6.5 ಇಂಚು ಬೋರ್ಗಳು, 6.5 ಇಂಚು ಬೋರ್ಗಳು ಇದ್ರೆ ನಾವು ರೀಡ್ರಿಲ್ ಮಾಡ್ಬೋದು. 6 ಇಂಚು ಬೋರ್ಗಳು ಇದ್ರೆ ನಾವು ಡ್ರಿಲ್ ಮಾಡೋಕ್ಕಾಗಲ್ಲ. ಅದೂ ಸರಿ, ಫಿಲ್ಟರ್ ಪೈಪ್ ಐತೆನಾ ಒಂದು ಶಾರ್ಟ್ ವಿಡಿಯೋ ಕಳಿಸ್ಬೇಕು, ಯಾವುದೇ ಇರಲಿ. ಅವ್ರು ಎದುರು ಮನೆಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ರೋಡ್ ತೋರಿಸ್ಬೇಕು, ರೈಟ್ ಸೈಡ್ ರೋಡ್ ತೋರಿಸ್ಬೇಕು. ಆಮೇಲೆ ಯಾವ ಸಿಚುವೇಶನಲ್ಲಿ ಬೋರ್ ಐತೆ, ಗಾಡಿ ಸೆಟ್ ಆಗುತ್ತೆ ಅಂತ ನೋಡಬೇಕು. ಅದು 6.5 ಇಂಚು ಬೋರ್ ಆಗಿ ಇರಬೇಕು. ಆಮೇಲೆ ಇನ್ನೊಂದು ಕನ್ಫರ್ಮೇಷನ್ ಬೇಕಾಗತ್ತೆ, ಪಾಯಿಂಟ್ ನೀರು ಇದೆ ಇಲ್ಲ ಅಂತ ಡಿಸೈಡ್ ಮಾಡಬೇಕು. ಸರಿನಾ? ಆಮೇಲೆ ಎಲ್ಲ ಒಪ್ಕೊಳ್ತೀವಿ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನಾವು ಡ್ರಿಲ್ ಮಾಡಿದ್ರೆ ಕಟಿಂಗ್ಸ್ ಆಚೆ ಕಡೆ ಬರಬೇಕು, ಆವಾಗಲೇ ಡ್ರಿಲ್ ಮಾಡೋಕ್ಕಾಗತ್ತೆ. ಯಾವಾಗಲೂ ಸರಿ, ಯಾವ ಸಿಚುವೇಶನ್ ಸರಿ, ನಾವು ಬಿಟ್ಟು ಕೆಳಗಡೆ ಹೋಗಿದ್ರೆ ಡ್ರಿಲ್ ಆಗುತ್ತೆ. ಡ್ರಿಲ್ ಆಗಿದ್ರೆ ಕಟಿಂಗ್ಸ್ ಮೇಲೆಗಡೆ ಎಲ್ಲ ಮಣ್ಣುಗಳು ಬರಬೇಕು, ಬಂದ್ರೆ ಫರ್ದರ್ ಡೆಪ್ತ್ ಹೋಗೋಕ್ಕಾಗತ್ತೆ. ಕಟ್ಟಿಂಗ್ಸ್ ಬಂದಿಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಅದೇ ಥರ ಈ ಬೋರಿಂದ ಬೇರೆ ಬೋರ್ಗೆ ಏರ್ ಪಾಸ್ ಆಗಿಬಿಟ್ಟಿದ್ರೆ ನಾವು ಡ್ರಿಲ್ ಮಾಡೋಕ್ಕಾಗಲ್ಲ. ಜಾಸ್ತಿ ನೀರು ಬಂದ್ಬಿಟ್ರೂ ರೀಡ್ರಿಲ್ ಮಾಡೋಕ್ಕಾಗಲ್ಲ. ಸರಿನಾ? ಡ್ರಿಲ್ಲನ್ನೇ ಮಾಡೋಕ್ಕಾಗಲ್ಲ. ಇದೆಲ್ಲ ಈ ವಿಷಯಗಳೆಲ್ಲ ಯಾರೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀವಿ, ತಿಳ್ಕೊಳ್ಳಿ. ಆಮೇಲೆ ನಮ್ಮದು ಆಫೀಸ್ ಬಂದು ಕಮ್ಮನಲ್ಲಿ ಬೆಂಗಳೂರು 33 RS ಪಾಳ್ಯದಲ್ಲಿ ಐತೆ. ಯಾವುದೇ ಪ್ರಾಬ್ಲಮ್ ಇರಲಿ, ನಮ್ಮದು ಸೈಟ್ ಇನ್ಸ್ಪೆಕ್ಷನ್ 2000 ಚಾರ್ಜ್ ಆಗುತ್ತೆ. ನಾವೇ ಸೈಟ್ ಹತ್ರ ಬಂದರೆ, ಇಲ್ಲ ನೀವು ಪಿಕಪ್ ಡ್ರಾಪ್ ಮಾಡಿದರೆ 1000 ರೂಪೀಸ್ ಆಗುತ್ತೆ. 2000 ಹೋಗೋದ್ರು ಹೋಗಲಿ ಅಂತ ನೀವು ಟ್ರೈ ಮಾಡಿದೆ, ನಿಮಗೆ ಏನಂತ ವಿಷಯ ಗೊತ್ತಾಗುತ್ತೆ, ಯಾವ ಪ್ರಾಬ್ಲಮ್ ಆಗಲಿ ಇದ್ದೀರಾ ಅಂತ ನನಗೆ ಗೊತ್ತಿರೋ 27 ಇಯರ್ಸ್ ಎಕ್ಸ್ಪೀರಿಯನ್ಸ್ ಐತೆ. ಅದರಲ್ಲಿ ಸಿಚುವೇಶನ್ ಇದ್ದೀರಾ, ಇದು ಮಾಡಿದ್ರೆ ಒಳ್ಳೆಯದು, ಇದು ಮಾಡಿದ್ರೆ ಇದು ಮಾಡಿಲ್ಲ ಅಂತ ಅದು ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ಬೋದು. ನಾವು ಸಕ್ಸಸ್ ಮಾಡಿಬಿಡ್ತೀವಿ ಅಂತ ಯಾರನ್ನು ಕಮಿಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ಮಾಡೋ ಮುಂಚೆನೇ ಎಲ್ಲ ನಿಮಗೆ ಭಯ ತೋರಿಸ್ತೀವಿ, ಬಟ್ ಸಕ್ಸಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಗ್ಯಾರಂಟಿ ಕೊಡೋಂಗಿಲ್ಲ. ಭೂಮಿ ಒಳಗಡೆ ಇರೋದು ಯಾರು ಏನು ಹೇಳೋಂಗಿಲ್ಲ. ಅರ್ಥ ಆಯ್ತಾ? ಓಕೆ, ನಾವು ಇನ್ನೊಂದು ಒಳ್ಳೆ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಆಲ್ ಇಸ್ ವೆಲ್.